ಮೂರ್ತಿ ಭಗವಾನ್ ಬಾಬಾರವರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಸೀಮೆಯ ಅಧಿದೇವರು ಪಂಚಲಿಂಗೇಶ್ವರನ ಸ್ಮರಣೆಯನ್ನು ಮಾಡ್ತಾ ಉಳ್ಳಾಲ್ದಿ ಅಮ್ಮನನ್ನು ಮನಸಾರೆ ಸ್ಮರಣೆ ಮಾಡ್ತಾ ಗ್ರಾಮದೇವರಾದಂತಹ ಶಂಕರನಾರಾಯಣ ದೇವರು, ಗೋಪಾಲಕೃಷ್ಣ ದೇವರು, ಸುಬ್ರಹ್ಮಣ್ಯ ದೇವರುಗಳ ಪಾದಾರವಿಂದಗಳನ್ನು ಸ್ಮರಣೆ ಮಾಡ್ತಾ ಎಲ್ಲ ದೈವ ದೇವರುಗಳ ಸ್ಮರಣೆಯನ್ನು ಮಾಡುತ್ತಾ ಶ್ರೀ ಸಾಯಿದೀಪ ಎನ್ನುವಂತಹ ಸುಂದರವಾದ ಈ ಆಲಯದ ಗೃಹ ಪ್ರವೇಶದ ಸುಸಂದರ್ಭದಲ್ಲಿ ಯಕ್ಷಗಾನ ಆರಾಧನೆಯನ್ನು ಆಯೋಜನೆ ಮಾಡಿರತಕ್ಕಂತಹ ಈ ಮನೆಯ ಹಿರಿಯರಾದಂತಹ ಶ್ರೀಮತಿ ಲೀಲಾ ಮತ್ತು ಶ್ರೀ ಭವ್ಯ ಹರೀಶ್ ಕುಲಾಲ್ ಈ ದಂಪತಿಗಳ ಪರವಾಗಿ ಮತ್ತೊಮ್ಮೆ ಎಲ್ಲ ಕಲಾವಿದರುಗಳನ್ನು, ಮುಂದೆ ಸಮಾಹಿತರಾದಂತಹ ಎಲ್ಲ ಶ್ರೋತೃವರ್ಗವನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವಿದ್ವಜ್ಜನರ ಮುಂಭಾಗದಲ್ಲಿ ನಾವು ಕಲಾವಿದರುಗಳೆಲ್ಲ ಸೇರಿಕೊಂಡು ಈ ಒಂದು ಗಾನಾರಾಧನೆಯನ್ನು ಮಾಡುತ್ತಾ ಇದ್ದೇವೆ. ಈ ಗಾನಾರಾಧನೆಯಲ್ಲಿ, ಯಕ್ಷಗಾನಾರಾಧನೆಯಲ್ಲಿ ಎಲ್ಲರೂ ಕೂಡ ಮಿಂದು ಎದ್ದು ಮಡಿಯಾಗೋಣ ಅಂತ ಆಶಿಸ್ತಾ ಮೊದಲಿಗೆ ಗಣಪತಿಯ ಸ್ತುತಿಯ ಮೂಲಕ ಈ ಗಾನ ವೈಭವ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಉಭಯ ಭಾಗವತರುಗಳು ಕೂಡ ಗಣಪತಿಯ ಸ್ತುತಿಗೆ ಧ್ವನಿಯಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗಣಪ ಗಜವದನ ಬೇಡುವೆ ಗೌರಿ ತನಯ ಗಜವದನ ಗೌರಿ ತನಯ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗವೋ ದಿತನೆ ತ್ರಿಜಗವೋ ದಿತನೆ ಸುಜಲರ ಪೊರವಲಿ ತ್ರಿಜಗ ಒಲ್ದಿತನೆ
ಪಾಶಂಕುಶಧರ ಪರಮ ಪವಿತ್ರಾಯ ಪಾಶಂಕುಶಧರ ಪರಮ ಪವಿತ್ರಾಯ ಮೂಷಿಕವಾಹನ ಮುನಿ ಜನ ಪ್ರೇಮ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರು ಮೋದದಿ ನಿನ್ನಯ ಪಾದವ ತೋರು ಸಾಧು ವಂದಿದ್ದೇನೆ ಆದರದಿಂದಲೇ ಸಾಧು ವಂದಿದ್ದೇನೆ ಆದರದಿಂದಲೇ ಸಾರಸಿ ಜನಾಭ ಶ್ರೀ ಪುರಂದರ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಜಯ ಹರಿ ವಿಠಲ ಪಾಂಡುರಂಗ ಸಾರಸಿ ಜನಾಭ ಶ್ರೀ ಪುರಂದರ ವಿಠಲನೆ ನಿರತ ನೆನೆಯುವಂತೆ ವರದಯ ಮಾಡೋ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಗಣಪ ಏಕದಂತ ವಿಘ್ನನಾಶ ವಿನಾಯಕ ಲಂಬೋದರ ಗಣಪ ಪುರಂದರದಾಸರ ಒಂದು ರಚನೆಯನ್ನ ಯಕ್ಷಗಾನೀಯವಾಗಿ ಈರ್ವರು ಭಾಗವತರು ಬಹಳ ಮಧುರ ಕಂಠದಿಂದ ಪ್ರಸ್ತುತಪಡಿಸಿದ್ದಾರೆ. ವಂದನೆಗಳು ಈರ್ವರು ಭಾಗವತರಿಗೆ. ಮುಂದಕ್ಕೆ ಯಕ್ಷಗಾನದಲ್ಲಿ ಪೀಠಿಕೆ ಪದ್ಯಗಳು ಅಂತ ಇದೆ.
ಪ್ರಸಂಗದ ಆರಂಭದಲ್ಲಿ ಹೆಚ್ಚಾಗಿ ಪ್ರಸ್ತುತಗೊಳ್ಳುವಂತಹ ಈ ಪದ್ಯಗಳು ತಮ್ಮದೇ ಆದಂತಹ ಮಾಧುರ್ಯವನ್ನು ಹೊಂದಿರುವಂಥದ್ದು. ಈಗ ಶ್ರೀಯುತ ಗಿರೀಶ್ ರೈಯವರ ಧ್ವನಿಯಲ್ಲಿ ಪಟ್ಟಾಭಿಷೇಕ ಪ್ರಸಂಗದ ಪನ್ನೀರ ರಾಮನಿಗೆ ಎನ್ನುವಂತಹ ಪದ್ಯದ ಪ್ರಸ್ತುತಿ. ಪಂಕಜಾಕ್ಷಿಯರೆದು ರಾಮನಿಗೆ ಪಂಕಜ ಎರೆದು ಆಗದ ರಾಮನಿಗೆ ಪಂಕಜಾಕ್ಷಿಯರೆದು ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಗೆ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಗೆ ಅಗರು ಚೋದನ ಗಂಧ ಕಸ್ತೂರಿ ಲೇಪನವಾಯಿ ಅಗರು ಚಲ್ದೇನ ಗಂಧ ಕಸ್ತೂರಿ ಲೇಪನ ಅಗರು ಚಲ್ದನ ಗಂಧ ಕಸ್ತೂರಿ ಲೇಪನವ ಸುಗಜ ರಚಿಸಿದರು ಶೃಂಗಾರದಿಂದ ಅಗರು ಚೋದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸಿಂಹಾಸನವ ಏರು ಶ್ರೀರಾಮ ಸಿಂಹಾಸನವ ಏರು ಶ್ರೀರಾಮ ನೀನೆಂದು ಬ್ರಾಹ್ಮಣರು ಪರಸಿದರು ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಿಂದ ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಿಂದ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆದು ರಾಮ ಶ್ರೀರಾಮ ಜಯ ರಾಮ 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 ರಾಮ
ಪಟ್ಟಾಭಿಷೇಕ ಪ್ರಸಂಗದ ಸುಂದರವಾದಂತಹ ಪ್ರಸ್ತುತಿ. ಯಕ್ಷಗಾನದ ಸಾಹಿತ್ಯ ವಲಯದಲ್ಲಿ ಅಥವಾ ಯಕ್ಷಗಾನದ ಸಂಪೂರ್ಣ ಒಂದು ಆಯಾಮವನ್ನು ತೆಗೆದುಕೊಂಡಾಗ ಅದಕ್ಕೊಂದು ಇದಮಿತ್ತಂ ಎನ್ನುವಂತಹ ನಿರ್ಣಯದ ಮೂಲಕವಾಗಿ ದಾರಿ ಹಾಕಿಕೊಟ್ಟಂತಹ ಪ್ರಸಂಗಕರ್ತರಲ್ಲಿ ಪಾರ್ಥಿಸುಬ್ಬರ ಅಗ್ರಮಾನ್ಯ. ಅಂತಹ ಪಾರ್ಥಿಸುಬ್ಬ ರಚನೆ ಮಾಡಿದಂತಹ ಪಟ್ಟಾಭಿಷೇಕ ಪ್ರಸಂಗದ ಪದ್ಯವನ್ನು ಗಿರೀಶ್ ರೈಗಳು ಪ್ರಸ್ತುತಪಡಿಸಿದ್ದಾರೆ. ಮುಂದಕ್ಕೆ ಕೃಷ್ಣನ ಒಡ್ಡೋಲಗದ ಒಂದು ಪದ್ಯವನ್ನು ಪ್ರಖ್ಯಾತ್ ಶೆಟ್ಟಿ ಇವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಧಾರಿಣಿ ಪತಿ ಕೇಳು. ಧಾರಿಣಿ ಪತಿ ಕೇಳು ದ್ವಾರಕಾ ನಗರದಲ್ಲಿ ದ್ವಾರಕಾ ನಗರದಲ್ಲಿ ಧಾರಿಣಿ ಪತಿ ಕೇಳು ದ್ವಾರಕಾ ನಗರದಲ್ಲಿ ಶ್ರೀರಮಣ ನಿರ್ಧನತಿ ಭೂರಿ ಭಾಗ್ಯದಲ್ಲಿ ಶ್ರೀರಮಣ ನಿರ್ಧನತಿ ಭೂರಿ ಭಾಗ್ಯದಲ್ಲಿ ಶ್ರೀರಮಣ ಶ್ರೀರಮಣ ನಿರ್ಧನತಿ ಭೂರಿ ಭಾಗ್ಯದಲ್ಲಿ ಭುವನ ಕತಿಶಯವೇನಿ ಪದ ಭುವನ ಅತಿಶಯವೇನಿ ಪದ ನವರತ್ನ ಭವನದಲ್ಲಿ ಯುವತಿ ರುಕ್ಮಿಣಿ ಸಹಿತ ತವೇ ಹರುಷದಿಂದ ಭುವನ ಕತಿಶಯವೆನ್ನಿಪ ನವರತ್ನ ಭವನದಲ್ಲಿ ಯುವತಿ ರುಕ್ಮಿಣಿ ಸಹಿತ ತವೇ ಹರುಷದಿಂದ ಧಾರಿಣಿ ಪತಿ ಕೇಳು ದ್ವಾರಕಾ ನಗರದಲ್ಲಿ ಶ್ರೀರಮಣ ಅತ್ಯಂತ ಸುಶ್ರಾವ್ಯವಾಗಿ
ಕೃಷ್ಣನ ಪೀಠಿಕೆಯ ಪದವನ್ನು ಹಾಡಿದಂತಹ ಪ್ರಖ್ಯಾತ್ ಶೆಟ್ಟಿಯವರಿಗೆ ಅಭಿನಂದನೆಗಳು. ಮುಂದಕ್ಕೆ ಯಕ್ಷಗಾನದ ಒಂದು ಅದಮ್ಯ ಪ್ರತಿಭೆ ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು. ಅದೇ ರೀತಿಯಲ್ಲಿ ಅವರ ಒಂದು ಪ್ರಸಂಗ ಮಾನಿಷಾದ, ಆ ಮಾನಿಷಾದ ಪ್ರಸಂಗದ ಪದ್ಯಗಳನ್ನು ಮತ್ತಷ್ಟು ಪ್ರಖ್ಯಾತಪಡಿಸಿದಂತಹ ಮಹಾನ್ ಕಲಾವಿದ ಇತ್ತೀಚೆಗಷ್ಟೇ ನಮ್ಮ ನಗಲಿದಂತಹ ದಿನೇಶ ಅಮ್ಮಣ್ಣಾಯರು. ಕರ್ನಾಟಕ ಮೇಳದಲ್ಲಿ ವಿಜೃಂಭಿಸಿದಂತಹ ಪ್ರಸಂಗ ಮಾನಿಷಾದ. ಆ ಪ್ರಸಂಗದ ಒಂದು ಸನ್ನಿವೇಶ ಹೀಗಿದೆ. ಸೀತೆಯ ಪರಿತ್ಯಾಗ ಆದ ಮೇಲೆ ಕಾಡಿನಲ್ಲಿ ರಾಮ ರಾಮ ಎನ್ನುವಂತಹ ಒಂದು ಧ್ವನಿ ಕೇಳ್ತಾ ಇರ್ತದೆ ವಾಲ್ಮೀಕಿ ಮಹರ್ಷಿಗಳಿಗೆ. ಯಾರು ಅಂತ ಅರಸ್ತಾ ಬಂದು ಸೀತೆಯನ್ನು ನೋಡುತ್ತಾರೆ. ಆ ಸಂದರ್ಭದಲ್ಲಿ ನಡೆಯುವಂತಹ ಸನ್ನಿವೇಶ ಮತ್ತು ಒಂದು ಕರುಣಾರಸ ಪೂರ್ಣವಾದಂತಹ ಒಂದು ಪದ್ಯ. ಕನಸೋ ಭಾವದ ಭ್ರಮೆಯೋ ಗಿರೀಶ್ ರೈಗಳು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕನಸೋ ಭಾವದ ಭ್ರಮೆಯೋ ಕಲ್ಪನೆಯನುಪಮಾ ದಿಕ್ಕಿದ ವಿಲಾಸ ಕನಸೋ ಭಾವದ ಭ್ರಮೆಯೋ ಇನಕುಲದ ವೃಕ್ಷದು ಮೂಡಿದ ಕಹಿ ಫಲವೋ ಇನಕುಲದ ವೃಕ್ಷದು ಮೂಡಿದ ಕಹಿ ಫಲವು ವಿಧಿಯ ಮನದ ಹಂಚಿಕೆಯರಿವಡಾರಳವೆನುತ್ತ ವಿಭ್ರಮೆಯಿಂದ ಪುಳಕಿತ ತನುವಿನಿಲ್ದೆದುರಿರ್ಪ ವಾಸ್ತವ ನುಡಿಸಿದೆನೋ ಕನಸು ಭಾವದ ಭ್ರಮೆಯೋ ಮಾತಿ ಜಾನಕಿ ಎನ್ನ ಕಾವ್ಯ ನಾಯಕಿ ಆರೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಈ ತೆರನ ಸ್ಥಿತಿ
ಲಭ್ಯವಾಯ್ತೆ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತೆ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ಎಂದೆನಗೆ ಅರಿಯದಾಯ್ತೆ ಮಾತೆ ಜಾನಕಿ ಎನ್ನ ಕಾವ್ಯ ನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತೆ ಅಮ್ಮಗೆ ಆ ಮಾನಿಷಾದ ಪ್ರಸಂಗದ ಪದ್ಯದ ಪ್ರಸ್ತುತಿಯನ್ನು ಮಾಡಿದಂತಹ ಭಾಗವತರಿಗೆ ವಂದನೆಗಳು. ಮುಂದಕ್ಕೆ ಕೃಷ್ಣ ಸಂಧಾನ ಪ್ರಸಂಗದ ಒಂದು ಪದ್ಯ. ಧರ್ಮರಾಯನಿಂದ ಕಳುಹಿಸಲ್ಪಟ್ಟಂತಹ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅಂತ ಕೌರವನಿಗೆ ಗೊತ್ತಿರ್ತದೆ. ಎಲ್ಲರ ಮನೆಯಲ್ಲಿಯೂ ಕೂಡ ಊಟದ ಸಿದ್ಧತೆ ನಡೆದಿರ್ತದೆ. ಆದರೆ ಕೃಷ್ಣ ಎಲ್ಲರ ಮನೆಗೆ ಹೋಗಿ ಅವರ ಉಪಚಾರವನ್ನು ಪಡೆಯದೆ ಕೇವಲ ಮಾತಾಡಿ ನೇರವಾಗಿ ವಿದುರನ ಆಲಯಕ್ಕೆ ಬರ್ತಾನೆ. ವಿದುರನಿಗೆ ಗೊತ್ತಿರುವುದಿಲ್ಲ ತನ್ನ ಮನೆಗೆ ಕೃಷ್ಣ ಬರ್ತಾನೆ ಅಂತ ಹೇಳಿ. ಬಂದಾಗ ಆತ ರೋಮಾಂಚಿತನಾಗಿ ಕೃಷ್ಣನನ್ನು ನೋಡಿ ಹೇಳುವಂತಹ ಪದ್ಯ ಅಥವಾ ಅನುಭವಿಸುವಂತಹ ಒಂದು ಭಾವನೆ, ನೋಡಿದನು ಕಣ್ದಣಿಯೇ. ನೋಡಿದೋ ಕಣ್ದಣಿಯೇ ನೋಡಿದೋ ಕಣ್ದಣಿಯೇ ಚಿನುಮಯನ ಮೂರ್ತಿಯೋ ಚಿನುಮಯನ ಮೂರ್ತಿಯೋ ಮಾಡಿದ ನಿಯತ ಸಂಸ್ತುತಿಗಳು ಮಾಡಿದ ನಿಯತ ಸಂಸ್ತುತಿಗಳು ಪಿರಿದು ಕೊಂಡಾಡಿದನು ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನ ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದು ಪಾಡಿದೋ ಗುಣಗಣವ ಪಾಡಿದೋ ಗುಣಗಣವ ಬೇಕಾದ ವರಗಳು ಬೇಡಿದೋ
ಸಾಗರದುಳ್ ಓಲಾಡಿದೋ ಮನದೊಳ್ ಆನಂದ ಸಾಗರದುಳ್ ಓಲಾಡಿದೋ ಮನದೊಳಾನಂದ ಸಾಗರದುಳ್ ಓಲಾಡಿದೋ ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಮುರಹರನೆಂದನೋ ನಿಂದಿರಲ್ ಕವನ ತಕ್ಕೈಸಿ ಮುರಹರನೆಂದನೋ ನಿನ್ನ ಭಕ್ತಿಗೆ ಮೆಚ್ಚಿದೆನೋ ಎನಗಿನ್ನು ತೀರದು ನಿನ್ನ ಪೊಗಳಲಿಕೆ ಎನಗಿನ್ನು ತೀರದು ನಿನ್ನ ಪೊಗಳಲಿಕೆ ಅನ್ನಪಾನಗಳಿಲ್ಲದೆ ಬಳಲಿರ್ಪಿತಾನಿಂದ ಅನ್ನಪಾನಗಳಿಲ್ಲದೆ ಬಳಲಿರ್ಪಿತಾನಿಂದ ಅಯ್ಯೋ ಮಗಳೇ ಪುರುಷೋತ್ತಮನ ಸುಪ್ಪತ್ತಿಗೆಯ ನೇರಿಸಿ ಮಗಳೇ ಪುರುಷೋತ್ತಮನ ಸುಪ್ಪತ್ತಿಗೆಯ ನೇರಿಸಿ ಸಿರಿಪದಾಂಬುಜವ ಅರ್ಚಿಸಿ ಸಿರಿಪದಾಂಬುಜಯುಗಳ ಅರ್ಚಿಸಿ ನಮಿಸಿ ಪೇಳ್ದೆನು ನಗುತ್ತ ತನ್ನಯ ಸತಿಯುಳ್ಳಂದು ಕೋಶದಿಂದ ಭಕ್ತಿರಸ ಪ್ರಧಾನವಾದಂತಹ ಒಂದು ಕೃಷ್ಣ ಸಂಧಾನದ ಪ್ರಸಂಗದ ಪದ್ಯವನ್ನು ನಮ್ಮ ಮದುಮಗ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯವರು ಬಹಳ ಇಂಪಾಗಿ ಹಾಡಿದ್ದಾರೆ. ಮುಂದಕ್ಕೆ ಶೃಂಗಾರ ರಸದ ಒಂದು ಪದ್ಯ. ಗಿರೀಶ್ ರೈ ಕಕ್ಕೆ ಪದವು ಮತ್ತು ಪ್ರಖ್ಯಾತ್ ಶೆಟ್ಟರು ಇಬ್ಬರು ಕೂಡ ಇದಕ್ಕೆ ದನಿಯಾಗ್ತಾರೆ. ಭಾಗವತಿಗೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಶ್ರುತಿ ಶುದ್ಧ ಬೇಕು. ಕೇವಲ ಸ್ವರ ಇದ್ದವರೆಲ್ಲ ಹಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯದ ಜ್ಞಾನ ಬೇಕು. ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗ ರಂಗನಡೆ ಬೇಕು. ಹೇಗೆ ಒಂದು ಪ್ರಸಂಗವನ್ನು ಆಡಿಸಬೇಕು ಎನ್ನುವಂತಹ ಸಂಪೂರ್ಣ ಮಾಹಿತಿ ಇರಬೇಕು. ಅಂಥವರು ಮಾತ್ರ ಭಾಗವತರಾಗಿ ವಿಜೃಂಭಿಸಲಿಕ್ಕೆ ಸಾಧ್ಯ. ಅದಕ್ಕೆ ಸತತವಾದಂತಹ ಪ್ರಯತ್ನ ಬೇಕಾಗ್ತದೆ, ಅನುಭವ ಬೇಕಾಗ್ತದೆ. ಶ್ರೀಯುತ ಗಿರೀಶ್ ರೈ ಕಕ್ಕೆ ಪದವು ಅವರು ಬೈಪಡಿತಾಯ ದಂಪತಿಗಳಿಂದ ಯಕ್ಷಗಾನದ ಮೂಲ ಪಾಠವನ್ನು ಪ್ರಾರಂಭಿಸಿದವರು. ಹಲವು ವರ್ಷಗಳ ಕಾಲ ಕಟೀಲು ಮೇಳದ ತಿರುಗಾಟ, ಅಲ್ಲಿ ಕುರಿಯ ಭಾಗವತರಿಂದ ಅನುಭವದ ಮೂಸೆಯನ್ನು ಹೊತ್ತುಕೊಂಡು ಆನಂತರ ವಿವಿಧ ಮೇಳಗಳಲ್ಲಿ ತಿರುಗಾಟವನ್ನು ನಡೆಸಿದವರು ಶ್ರೀಯುತ ಗಿರೀಶ್ ರೈ ಭಾಗವತರು. ಗೆಜ್ಜೆಗಿರಿ ಮೇಳ ಇರ್ಬೋದು, ಬಪ್ಪನಾಡು ಮೇಳ ಇರಬಹುದು. ಈಗ ಪ್ರಸ್ತುತ ಬಪ್ಪನಾಡು ಮೇಳದ ಪ್ರಧಾನ ಭಾಗವತರಾಗಿ ತಿರುಗಾಟವನ್ನು ನಡೆಸ್ತಾ ಇರುವಂತಹ ಗಿರೀಶ್ ರೈ ಕಕ್ಕೆ ಪದವರವರು. ಅದೇ ರೀತಿ ಪ್ರಖ್ಯಾತ್ ಶೆಟ್ಟರು, ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯವರು ಕೂಡ ಬಾಲ್ಯದಿಂದಲೇ ಯಕ್ಷಗಾನದ ಆಸಕ್ತಿಯನ್ನು ಮೈಗೂಡಿಸಿಕೊಂಡವರು. ಪರಂಪರಾಗತವಾಗಿ ಬಂದಂತಹ ಯಕ್ಷಗಾನದ ಆಸಕ್ತಿ ಅವರ ಮಾವ ಉಬರಡ್ಕ ಉಮೇಶ್ ಶೆಟ್ಟರು ಮತ್ತು ಹಿರಿಯ ತಲೆಮಾರುಗಳಿಂದ ಬಂದಂತಹ ಯಕ್ಷಗಾನದ ಆಸಕ್ತಿಯನ್ನು ಹಾಗೇ ಬೆಳೆಸಿಕೊಂಡು ಹೋದವರು. ಪಟ್ಲ ಸತೀಶ್ ಶೆಟ್ಟರ ಗರಡಿಯಲ್ಲಿ ಪಳಗಿ ಅವರ ಪ್ರೀತಿಯ ಶಿಷ್ಯ,
ಬಹುಶಃ ಅವರನ್ನು ಬಿಟ್ಟು ಬೇರೆ ಶಿಷ್ಯರು ಸತೀಶ್ ಅಣ್ಣನಿಗಿಲ್ಲ, ಒಬ್ಬರೇ ಶಿಷ್ಯ ಈಗಿನವರೆಗೆ. ಪಟ್ಲ ಸತೀಶ್ ಶೆಟ್ಟರ ಶಿಷ್ಯ ಪ್ರಖ್ಯಾತ್ ಶೆಟ್ಟಿ ಅಂತ ಬಹಳ ಹೆಮ್ಮೆಯಿಂದ ಅವರೇ ಹೇಳಿಕೊಳ್ತಾರೆ. ನಮ್ಮ ಪ್ರೀತಿಯ ಗುರುಗಳಾದಂತಹ ಪೂವಪ್ಪಣ್ಣನ ಸುಪುತ್ರ, ಇದು ಕೂಡ ನಮ್ಮ ಹೆಮ್ಮೆ. ಅಂತಹ ಪ್ರಖ್ಯಾತ್ ಶೆಟ್ಟರು ಕೂಡ ಪ್ರಸ್ತುತ ಸುಂಕದಗೆಟ್ಟ ಕಟ್ಟೆ ಮೇಳದಲ್ಲಿ ತಿರುಗಾಟವನ್ನು, ಸಸಿ ಹಿತ್ಲು ಮೇಳದಲ್ಲಿ ಪ್ರಸ್ತುತ ತಿರುಗಾಟವನ್ನು ಮಾಡ್ತಾ ಇರುವವರು, ಅನುಭವವನ್ನು ಗಳಿಸಿಕೊಳ್ತಾ ಇರುವವರು. ಉಭಯ ಭಾಗವತರು ಸೇರಿ ಮಾನಿಷಾದ ಪ್ರಸಂಗದ ಒಂದು ಶೃಂಗಾರ ರಸದ ಪದ್ಯ ನೋಡು ಸಖನೆ ಕಾಡ ಚೆಲುವನು ಎನ್ನುವಂತಹ ಪದ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕಾಡ ಸರಸಿ ಇಳಿದು ಕಾಡ ಸರಸಿ ಇಳಿದು ರೂಕ್ಷನು ಕ್ರೀಡಿಸುತ್ತಿರೆ ರೋಕ್ಷನು ಕ್ರೀಡಿಸುತ್ತಿರೆ ಮರದ ಮರೆಯುವುದು ಮರದ ಮರೆಯೋ ನೋಡಿ ಸೈರಿಣಿ ಸ್ಮರಣ ತಾಪದೋಳ್ ಸ್ಮರಣ ತಾಪದೋಳ್ ಪಾಡು ಪಡುತ್ತ ಸೇರಿಣೆ ಸ್ಮರಣ ತಾಪದ ಪಾಡು ಪಡುತ್ತ ಆ ಆ ಆ ಕಾಡಿನ ಹಳ್ಳದೊಳಾಡುವುದಿದು ನಗೆ ಕೇಡಲ್ಲವು ಜಿನಿ ಜನಿ ಬಾರೋ ಕಾಡಿನ ಹಳ್ಳದೊಳಾಡುವುದಿದು ಕಾಡಿನ ಹಳ್ಳದೊಳಾಡುವುದಿದು ನಗೆ ಕೇಡಲ್ಲ ತಿಳುವನೆ ಬಾರು ಕೇಡಲ್ಲವು ತಿಳುವನೆ ಬಾರು ನಗೆ ಗೇಡಲ್ಲವೆ ಚದುರನೆ ಬಾರೋ ನಗೆ ಗೇಡಲ್ಲವೆ ಚದುರನೆ ಬಾರೋ ಆ ಕಾಡಿನ ಹಳ್ಳದೊಳಾಡುವುದಿದ್ದು ನಗೆ ಗೇಡಲ್ಲವೆ ಚದುರನೆ ಬಾರು ನಗೆ ಗೇಡಲ್ಲವೆ ಚದುರನೆ ಬಾರು ನಗೆ ಗೇಡಲ್ಲವೆ ಚದುರನೆ ಬಾರೋ ಕೂಡಿ ಸುತ್ತಾಡೆ ಸೊಗಸಲಾವಿ ಕೂಡಿ ಒನದಿ ಸುತ್ತಾಡಿ ಸೊಗಸನ ಕೂಡಿ ಒನದಿ ಸುತ್ತಾಡಿ ಸೊಗಸನ ನೋಡಿ ತಣಿವ ಚೆನ್ನಿಗ ಬಾರೋ ನೋಡಿ ತಣಿವ ಚೆನ್ನಿಗ ಬಾರೋ ಕೂಡಿ ಒನದಿ ಸುತ್ತಾಡಿ ಸೊಗಸನ ನೋಡಿ ನಲಿವ ಚೆನ್ನಿಗ ಬಾರೋ ಕಾಡಿನ ಹಳ್ಳದೊಳಾಡು
ನೋಡು ನಗೆಗೇಡೆಲ್ಲವೂ ಚೆಲುವನೆ ಬಾರು ನಗೆಗೇಡಲ್ಲವೇ ಚದುರನೆ ಬಾರು ನಗೆಗೇಡೆಲ್ಲವೂ ಚೆಲುವನೆ ಬಾರು ನಗೆಗೇಡಲ್ಲವೇ ಚದುರನೆ ಬಾರು ನೋಡು ಸಖನೆ ಕಾಡೆ ಚೆಲುವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳ ಇರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಪಿಕಗೆ ಇರವನು ನೋಡು ಸಕನೆ ಕಾಡ ಚೆಲುವೆನು ನೋಡು ಸಖನೆ ಕಾಡ ಚೆಲುವೆನು ಕಾಡ ಚೆಲುವೆನು ಕಾಡ ಚೆಲುವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಪಿಕಗಳಿರವನು ಕಾಡ ಚೆಲುವನು ಪಿಕಗಳಿರವನು ಕಾಡ ಚೆಲುವನು ಹಾಗೆ ಹಾಗೆ ನೋಡು ಸಖನೆ ಕಾಡ ಚೆಲುವನು ನೋಡು ಸಖನೆ ಕಾಡ ಚೆಲುವನು ನೋಡು ಸಖನೆ ಕಾಡ ಚೆಲುವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಕಾಡ ಚೆಲುವನು
ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರುವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರುವನು ಮರದೋಳ್ ಅಲ್ಲಿ ಪಾಡುತ್ತಿರುವ ಪಿಕಗಳಿರವನು ನೋಡಿ ಮುಗಿಲ ಕುಣಿವನ ವಿಲಾಯ ನೋಡು ಮುಗಿಲ ಕುಣಿವ ನವಿಲ ನೋಡು ಮುಗಿಲ ಕುಣಿವ ನವಿಲ ಆ ನೋಡು ಮುಗಿಲ ಕುಣಿವ ನವಿಲ ನೋಡು ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚಂಚು ಹವಳ ನೋಡು ಗಿಳಿಯ ಚಂಚು ಹವಳ ನೋಡು ಗಿಳಿಯ ಚಂಚು ಹವಳ ನೋಡು ಮುಗಿಲ ಕುಣಿವ ನವಿಲ ನೋಡು ಗಿಣಿಯ ಚಂಚು ಹವಳ ಜೋಡಿ ತಿಗರಿ ಪ್ರಣಯದಾಟ ಜೋಡಿ ತಿಗರಿ ಪ್ರಣಯದಾಟ ಆಡುತ್ತಿರುವ ಸೊಗದ ನೋಟ ನೋಡು ನೋಡು ಹಾಡುತ್ತಿರುವ ಸುಗದ ನೋಟ ನೋಡು ಜೋಡಿ ಚಿಗರೆ ಪ್ರಣಯದಾಟ ಆಡುತ್ತಿರುವ ಸುಗದ ನೋಟ ನೋಡು ಸೊಗದ ನೋಟ ನೋಡು ನೋಡು ಜೋಡಿ ಚಿಗುರಿ ಪ್ರಣಯ ತಾಟವಾಡುತ್ತಿರುವ ಸೊಗದ ನೋಟ ನೋಟ
ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟವಾಡುತ್ತಿರುವ ಸೊಗದ ನೋಟ ನೋಡಿ ಚಿಗರ ಪ್ರಿಯ ದಾಟ ಮಾಡುತ್ತಿರುವ ಸುಖದ ನೋಟ ನೋಟ ಜಗಲಿ ಕಾಡ ತಿರುಬನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರುವನು ಮರಗಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ಪಿಕೆಗಳಿರಬನು ಪಿಕಗಳಿರವನು ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಮಾಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ತಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟ ಆಡುತ್ತಿರುವ ಸೊಗದ ನೋಟ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚೋಹವಳ ಜೋಡಿ ಚಿಗರೆ ಪ್ರಣಯ ದಾಟ ಜೋಡಿ ಚಿಗರೆ ಪ್ರಣಯ ದಾಟ ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸುಗದ ನೋಟ ಆಡುತ್ತಿರುವ ಸುಗದ ನೋಟ ನೋಡು 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 ಆ, ನೋಡು ಸಖನೇ ಆಡ ಚೆಲುವನು ಮರಗಳಲ್ಲಿ ಪಾಡುತ್ತಿರುವ ಪಿಕೆಗಳಿರಬನು ಮರಗಳಲ್ಲಿ ಪಾಡುತ್ತಿರುವ ಪಿಕೆಗಳಿರಬನು ನೋಡು ಸಖನೆ ಕಾಡ ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರುವನು ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಸಂಚು ಹವಳ ಜೋಡಿ ಚಿಗರೆ ಪ್ರಣಯ ದಾಟವಾಡುತ್ತಿರುವ ಸೊಗದ ನೋಟ
ತತ್ತದಿರ್ನ ತೊಂದೊಂದಿರ್ನ ತೊಂದೊಂದಿನ ದಿನ 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 ದಿನತ್ತೆ ಧೀಂ ತನನ ತೋಂ ತನನ ಧೀಂ ತನನ ದಿನ ಧೈ ದಿನ್ನದಿ ತೊಂದೊಂದಿನ ದಿನ ತತ್ತದಿನ ತಿತ್ತದಿನ ತೈಮಿನ ದಿನತ್ತೆ ತೋಂ ತನನ ಧೀಂ ತನನ ತೋಂ ತನನ ಧೀಂ ತನನ ದಿನ ಧೈ ದಿನ್ನದಿ ತೋಂ ತೋಂ ತೊಂದನ ದಿನತ್ತೆ ದೀಂ ದೀಂ ದಿನ ದಿನತ್ತೆ ತೋಂ ದಿನ ಧೀಂ ದಿನ ತೋಂ ದಿನ ಧೀಂ ದಿನ ತೋಂ ದಿನ ಧೀಂ ದಿನ ತೋಂ ದಿನ್ನದಿ ತೊಂದನ ತೊಂದನ ತೊಂದಿನತ್ತೆ ದಿಂತನ ದಿಂತನ ದಿಂದಿನತ್ತೆ ಧೈ ದಿನ ಧೈ ದಿನ ಧೈ ದಿನ ಧೈ ದಿನ ಧೈ ದಿನ ಧೈ ದಿನ ಧೈ ದಿನ್ನದಿ ತತ್ತದಿನ ದಿನ ದಿನತ್ತೆ ಹಿತ್ತ ತಗಡ ದಿನ ದಿನ್ನದಿ ತೊಂದನ ತೊಂದಿನತ್ತೆ ದಿನ ದಿನ್ನದಿ ದೈ ದಿನತ್ತೆ ಧೈ ದಿನ ಧೈ ಧೈ ದಿನ ದಿನ ಧೈ ದಿನ ದಿನ ಧೈ ದಿನ ದಿನ ಧೈ ದಿನ ದಾ ದಿನ ಧೈ 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 ದಂತೆ ನೋಡು ಜಗನೇ ಕಾಡ ಚೆಲುವೆನು ಮರದೊಳಲ್ಲಿ ಪಾಡುತ್ತಿರುವ ಪಿಗಗಳಿರವನೋ ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚಂಚು ಹಾವಡ ನೋಡಿದರೆ ಪ್ರಣಯದಾಟ ವಾಡುತ್ತಿರುವ ಸುಗದ ನೋಟ ಆ, ಒಂದು ಪ್ರಬುದ್ಧವಾದಂತಹ ಹಿಮ್ಮೇಳ ಕಲಾವಿದರ ಕೂಟ ಹೇಗೆ ಪದ್ಯವನ್ನು ಪ್ರಸ್ತುತಿಪಡಿಸಬಹುದು ಎನ್ನುವುದನ್ನು ನಮ್ಮ ಉಭಯ ಭಾಗವತರು ಅವರಿಗೆ ಸಾಥ್ ಕೊಟ್ಟಂತಹ ಪಕ್ಕವಾದ್ಯದವರು ಕೂಡ ಶ್ರುತಪಡಿಸಿದ್ದಾರೆ. ಭಾಗವತರ ಬಗ್ಗೆ ಹೇಳಿದೆ. ಮದ್ದಳೆ ವಾದಕರಾಗಿ ನಮ್ಮ ಜೊತೆಯಲ್ಲಿರುವವರು ಯಕ್ಷಗಾನದ ಹಿಮ್ಮೇಳದ ಒಂದು ಅದ್ಭುತ ಮನೆತನ, ಯಕ್ಷಗಾನಕ್ಕೆ ಹಲವಾರು ಕಾಣಿಕೆಗಳನ್ನು ಕೊಟ್ಟಂತಹ ಮನೆತನದ ಕೂಸು, ಪದ್ಯಾಣ ಮನೆತನದ ಮಾಣಿ ಶ್ರೀಯುತ ಚೈತನ್ಯ ಪದ್ಯಾಣ. ಇವರು ಮೃದಂಗ ವಾದಕರಾಗಿ ಕೂಡ ಅನುಭವ ಉಂಟು. ಅವರು ಕಲ್ತದ್ದು ಮೃದಂಗವನ್ನು ತಮಿಳುನಾಡಿನಲ್ಲಿ ಹೋಗಿ ಹಲವು ವರ್ಷಗಳ ಕಾಲ ಮೃದಂಗದ ಪಾಠವನ್ನು ಕಲಿತು ಪ್ರಸ್ತುತ ಈ ಅದೇ ಕ್ಷೇತ್ರದಲ್ಲಿ ಅವರು ಮುಂದುವರಿತಾ ಇದ್ದರೆ ಬಹಳ ದೊಡ್ಡ ಮೃದಂಗ ವಾದಕರಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಾಣಿಸಿಕೊಳ್ತಾ ಇದ್ದರು. ಆದರೆ ಅವರನ್ನು ಸೆಳೆದದ್ದು ಯಕ್ಷಗಾನ. ಮತ್ತೆ ಅವರು ತನ್ನ ತವರಿಗೆ ಬಂದು ಯಕ್ಷಗಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಎಲ್ರಿಗೂ ಗೊತ್ತಿರುವ ಹಾಗೆ ಪದ್ಯಾಣ ಗಣಪತಿ ಭಟ್ ತೆಂಕುತಿಟ್ಟಿನ ಯಕ್ಷಗಾನದ ಅಗ್ರಮಾನ್ಯ ಭಾಗವತರು. ಹಾಗೆಯೇ ಅವರು ಸ್ಫೂರ್ತಿ ಪಡೆದದ್ದು ಅವರ ದೊಡ್ಡಪ್ಪನಾದಂತಹ ಪದ್ಯಾಣ ಶಂಕರನಾರಾಯಣ ಭಟ್ ಇವರಿಂದ. ಪ್ರಬುದ್ಧ ಅದ್ಭುತ ಯಕ್ಷಗಾನದ ಮದ್ದಳೆ ವಾದಕರು, ಚೆಂಡೆ ವಾದಕರು. ಮತ್ತು ಮತ್ತೊಬ್ಬರನ್ನು ನಾವು ನೆನೆಸಿಕೊಳ್ಳೇಬೇಕು, ಪದ್ಯಾಣ ಮನೆತನದ ಜಯರಾಮ್ ಭಟ್ ಅವರು. ಹೀಗೆ ಪದ್ಯಾಣದ ಹಲವು
ತಲೆಗಳು ಯಕ್ಷಗಾನ, ತೆಂಕುತಿಟ್ಟು ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ದುಡಿಮೆಯನ್ನು ಮಾಡಿ ಬಹುವಾದಂತಹ ಕೀರ್ತಿಯನ್ನು ಸಂಪಾದಿಸಿದವರು. ಅದೇ ಮನೆತನದ ಕೂಸಾಗಿರುವವರು ಶ್ರೀಯುತ ಚೈತನ್ಯ ಪದ್ಯಾಣ ಇವರು. ನಮ್ಮ ಜೊತೆಗೆ ಪ್ರಸ್ತುತ ಅವರು ಹನುಮಗಿರಿ ಮೇಳದಲ್ಲಿ ತಿರುಗಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಧರ ವಿಟ್ಲ ನಮ್ಮ ಹತ್ತಿರದ ಕಲಾವಿದ. ನಮಗೆ ಯಾವಾಗಲೂ ಪಕ್ಕನೆ ನೆನಪಾಗುವುದು ಇಲ್ಲಿಯ ಕೂಟಗಳಲ್ಲಿ ಶ್ರೀಯುತ ಶ್ರೀಧರ್ರವರದ್ದು. ಬಹಳ ಕಡಿಮೆ ಅವಧಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು. ಎಷ್ಟು ಪ್ರಾವೀಣ್ಯತೆ ಅಂತ ಕೇಳಿದರೆ, ಗಜಮೇಳದ ಒಬ್ಬ ಚೆಂಡೆ ವಾದಕರಾಗಿ ಇವತ್ತು ದುಡಿತಾ ಇದ್ದಾರೆ. ಹನುಮಗಿರಿ ಮೇಳದಲ್ಲಿ ವ್ಯವಸಾಯವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಕಲಾವಿದರಿಗೂ, ಈ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಕೂಡ ಅತ್ಯಂತ ಆಪ್ತವಾಗುವಂತಹ ನುಡಿತವನ್ನು ಬಲ್ಲವರು ಶ್ರೀಯುತ ಶ್ರೀಧರ ವಿಟ್ಲ ಇವರು. ಹಲವು ಕಲಾವಿದರು ಹೇಳುವುದನ್ನು ಕೇಳಿದ್ದೇನೆ, ಯಾರು ಚೆಂಡೆಗೆ ಯಾರು ಮದ್ದಳೆಗೆ ಅಂತ ಕೇಳುವಾಗ ಶ್ರೀಧರ ವಿಟ್ಲ ಅಂತ ಹೇಳುವಂತಹ ಹೆಸರು ಬಂದರೆ ಹಾಗಿದ್ರೆ ತೊಂದರೆ ಇಲ್ಲ ಅಂತ. ಎಂತಹ ಕಲಾವಿದರನ್ನು ಕೂಡ ಅವರ ಹೆಜ್ಜೆಗೆ ತಮ್ಮ ಚಾಕಚಕ್ಯತೆಯ ಕೈಯ ಒಂದು ನುಡಿ ಸಾಣಿಕೆಯಿಂದ ಅದಕ್ಕೆ ಮತ್ತಷ್ಟು ಮೆರಗನ್ನು ಕೊಡಬಲ್ಲಂತಹ ಸಶಕ್ತ ಕಲಾವಿದ ಶ್ರೀಯುತ ಶ್ರೀಧರ ವಿಟ್ಲ. ಅದರ ಜೊತೆಗೆ ನಮ್ಮ ಜೊತೆಗೆ ಚಕ್ರತಾಳದಲ್ಲಿ ಒಬ್ಬರಿದ್ದಾರೆ, ಮುರಳೀಧರ ಭಟ್ ಇವರು. ಬಟ್ಯಮೂಲೆ ಎನ್ನುವಂತಹ ಹಿರಿಯ ಭಾಗವತರ ಹೆಸರನ್ನು ನಾವು ಕೇಳಿದ್ದೇವೆ. ಬಟ್ಯಮೂಲೆ ಲಕ್ಷ್ಮೀನಾರಾಯಣ ಭಟ್ಟಿ ಎನ್ನುವಂತಹವರು ಬಳಿಪ ಶೈಲಿಯ ಭಾಗವತರು. ಮಾತ್ರ ಅಲ್ಲ, ಹಲವು ಹಳೆಯ ಪ್ರಸಂಗಗಳನ್ನು ಸಮರ್ಥವಾಗಿ ಆಡಿ ತೋರಿಸಬಲ್ಲಂತಹ ವಿರಳ ಭಾಗವತರ ಪಂಕ್ತಿಯಲ್ಲಿರುವವರು ಬಟ್ಯಮೂಲೆ ಲಕ್ಷ್ಮೀನಾರಾಯಣ ಭಟ್ ಇವರು. ಅವರ ಸುಪುತ್ರ ಶ್ರೀಯುತ ಮುರಳೀಧರ ಭಟ್ ಇವರು ಯಕ್ಷಗಾನದ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಮಾಡುತ್ತಾ, ಅದರ ದಾಖಲೀಕರಣವನ್ನು ಮಾಡುತ್ತಾ ಯಕ್ಷಗಾನಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇರುವವರು ಶ್ರೀಯುತ ಮುರಳೀಧರ್ ಅವರು. ಅವರನ್ನು ಕೂಡ ಎಲ್ಲರ ಪರವಾಗಿ ವಂದಿಸ್ತಾ ಇದ್ದೇನೆ. ಈ ಎಲ್ಲ ಕಲಾವಿದರುಗಳ ಕೂಟದಿಂದ ಹೇಗೆ ಒಂದು ಪದ್ಯ ಮತ್ತಷ್ಟು ಮೆರುಗನ್ನು ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ಎಲ್ಲ ಕಲಾವಿದರು ಶ್ರುತಪಡಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಭಕ್ತಿ ಪ್ರಧಾನವಾದಂತಹ ಒಂದು ಪದ್ಯ, ಸ್ಮರಿಸಯ್ಯ ರಾಮ ಮಂತ್ರ. ರಾಮ 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 ಶ್ರೀರಾಮ ರಾಮ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಸ್ಮರಿಸೈ ರಾಮ ಮಂತ್ರ ಸ್ಮರಿಸೈ ರಾಮ ಮಂತ್ರ ರಾಮ
ರಾಮ ಸ್ಮರಿಸಿ ರಾಮ ಮಂತ್ರ ಶ್ರೀರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವದಿ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವದಿ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯೇ ಪರಿಹರಿಸುವದಿ ಮಂತ್ರ ಜಗದಿ ವಾಲ್ಮೀಕಿಯ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ರಾಮ ಮಂತ್ರ ಶ್ರೀರಾಮ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ರಾಮ ಮಂತ್ರ ರಾಮ ಮಂತ್ರ ವಿಗಡರೋ ಗಂಗಳ ದೂರ ಮಾಡುವ ಮಂತ್ರ ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ ರಾಮ ಮಂತ್ರ ಶ್ರೀರಾಮ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ ರಾಮ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವದಿ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವದಿ ಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನುಜ ರಾಮ ಮಂತ್ರವ ಜಪಿಸು ರಾಮ ಮಂತ್ರವ ಜಪಿಸು ಹೇ ಮನುಜ ರಾಮ ಮಂತ್ರಮ ಜಪಿಸೋ ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರದಲ್ಲ ಭಾಮಿಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ
ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಸ್ವಾಮಿಗೆ ಬೇಳಿದ ಮರಿದಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗರಿಸುವದಿ ಮಂತ್ರ ಮರಿದಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ 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 ಜಯ ಶ್ರೀರಾಮ ರಾಮ ರಾಮ ಜಯ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಸೀತಾರಾಮ ಪಟ್ಟಾಭಿರಾಮ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ ರಾಮ ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ ರಾಮ ನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ ರಾಮ ಮಾರುತಿ ಸೇವಿತ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ಭಕ್ತಿ ಪ್ರಧಾನವಾಗಿ ಇರುವಂತಹ ಪದ್ಯವನ್ನು ಭಕ್ತಿಯ ಹೊಳೆಯನ್ನೇ ಹರಿಸುವಂತೆ ಉಭಯ ಭಾಗವತರು ಹಾಡಿದ್ದಾರೆ.
ಶ್ರುತಿ ಶುದ್ಧಿ, ಲಯ ಶುದ್ಧಿ, ಸಾಹಿತ್ಯ ಶುದ್ಧಿ ಪ್ರಧಾನವಾಗಿ ಇವೆಲ್ಲವೂ ತುಂಬಿದ್ರೆಯೇ ಹಾಡುಗಾರಿಕೆ. ಎಷ್ಟೋ ಭಾಗವತರು ಹಾಡುವುದನ್ನು ನಾವು ಕೇಳ್ತೇವೆ, ಸಾಹಿತ್ಯದ ಶುದ್ಧಿಯೇ ಇರುವುದಿಲ್ಲ ಮತ್ತು ಅವರಿಗೆ ಅದರ ಅರ್ಥವೇ ಗೊತ್ತಿರುವುದಿಲ್ಲ. ವೀರಮಣಿ ಕಾಳಗದ ಒಂದು ಪ್ರಸಂಗ ಬರ್ತದೆ, ಅದರಲ್ಲಿ ವಿಶ್ವಮೂರ್ತಿ ಭರ್ಗನು ಅಂತ, ಭರ್ಗ ಅಂತ ಹೇಳಿದರೆ ಈಶ್ವರನ ಹೆಸರು. ಎಷ್ಟೋ ಭಾಗವತರು ಹಾಡುವುದನ್ನು ಕೇಳಿದ್ದೇವೆ, ವಿಶ್ವಮೂರ್ತಿ ಗರ್ಭನು ಅಂತ. ಒಂದಕ್ಕೊಂದು ಅರ್ಥವೇ ಇಲ್ಲ. ಇಂದ್ರಜಿತ್ತು ಕಾಳಗದ ಅತಿ ಬಲಾನ್ವಿತ ಭೂತ ಪತಿಭಕ್ತ ನನ್ಯಾಯ ಪಥಗತಿ ಅವನಲ್ಲ ಶ್ರುತಿಶಾಸ್ತ್ರ ಕೋವಿದ ಅಂತ ಹನುಮಂತ ಇಂದ್ರಜಿತ್ವನ್ನು ಹೊಗಳುವುದು. ಮಾಯಾ ಸೀತೆಯ ತಲೆ ಕಡಿಬೇಡ ಅಂತ. ಅನ್ಯಾಯ ಪಥಗತಿಯವನಲ್ಲ ಶ್ರುತಿಶಾಸ್ತ್ರ ಕೋವಿದ ಹೋಗಿ ರತಿಶಾಸ್ತ್ರ ಕೋವಿದ ಅಂತ ಹೇಳಿದವರಿದ್ದಾರೆ ನಮ್ಮಲ್ಲಿ. ಅತಿ ಬಲಾನ್ವಿತ ಭೂತ, ಅಲ್ಲಿಗೆ ನಿಲ್ಲಿಸುವುದು. ಇದೆಲ್ಲ ಸಾಹಿತ್ಯ ದೋಷಗಳು. ಇಂಥದ್ದಿದ್ದರೆ ಹೇಗೆ ಬೆಳೆಯುತ್ತದೆ ಪ್ರಸಂಗ. ಆದರೆ ಗಟ್ಟಿಯಾದಂತಹ ಹಿಮ್ಮೇಳಗಳು ಇದ್ದರೆ ಭಾವಪ್ರಧಾನವಾಗಿ ಹಾಡುವುದಕ್ಕೆ ಸಾಧ್ಯ ಆಗ್ತದೆ. ಉಭಯ ಭಾಗವತರಿಗೆ ವಂದಿಸ್ತಾ ಮುಂದಕ್ಕೆ ಮತ್ತೊಂದು ಭಕ್ತಿಗೀತೆ, ವಾರಿಜ ಲಯಪತಿ ವಾರಿಜ ನಾಭನ ಎನ್ನುವಂತಹ ಪದ್ಯವನ್ನು ಇರುವರು ಭಾಗವತರು ಹಾಡಲಿಕ್ಕಿದ್ದಾರೆ. ವಾರಿಜ ಲಯಪತಿ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೇ ವಾರಿಜ ಮಿತ್ರ ಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರೈ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತಿ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೇ ವಾರಿಜ ಮಿತ್ರ ಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸ ರಾಜ ಭಕ್ತಾರ ಪ್ರಿಯ ವೆಂಕಟೇಶ ರಾಜ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರತನಕ ಮುಕುತಾರುಡಿಯ
ಸುಂದರವಾದ ಭಜನೆಯನ್ನು ಯಕ್ಷಗಾನಿಯ ಶೈಲಿಯಲ್ಲಿ ಪ್ರಸ್ತುತಪಡಿಸಿದಂತಹ ಈರುವರು ಭಾಗವತರು, ಅವರಿಗೆ ಸಾಥ್ ನೀಡಿದಂತಹ ಹಿಮ್ಮೇಳದ ಚೆಂಡೆ ಮದ್ದಳೆ ವಾದಕರು, ಚಕ್ರತಾಳ ವಾದಕರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಭಜನೆಯ ಪ್ರಸ್ತುತಿ ಭಾಗವತರಿಂದ ಈರುವರು ಭಾಗವತರು ಧ್ವನಿಯಾಗ್ತಾರೆ. ಸಾಯಿ ಭಜನ್ಸ್ ನಮಗೆಲ್ಲ ಆಪ್ತವಾದದ್ದು, ಅದನ್ನು ಯಕ್ಷಗಾನೀಯವಾಗಿ ಪ್ರಸ್ತುತಪಡಿಸುವ ಒಂದು ಪ್ರಯತ್ನ. ವನಮಾಲಿ ರಾಧಾರಮಣ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ಭಕ್ತ ಜನ ಮಂದರ ಭಾನುಕೋಟಿ ಸುಂದರ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದನಂದ ಗೋಪವೃಂದ ನಾರಾಯಣ ಗೋವಿಂದ. ನಂದ ನಂದ ಗೋಪವೃಂದ ನಾರಾಯಣ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ಭಕ್ತ ಜನ ಮಂದರ ಭಾನುಕೋಟಿ ಸುಂದರ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದನಂದ ಗೋಪವೃಂದ ನಾರಾಯಣ ಗೋವಿಂದ. ನಂದ ನಂದ ಗೋಪವೃಂದ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ. ಹರಿನಾರಾಯಣ 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 ಗೋವಿಂದ. ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. ಗೋಪಾಲ ಹರಿ ಗೋಪಾಲ. ಗೋಪಾಲ ಹರಿ ಗೋಪಾಲ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿ ಹರಿ ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿ ಹರಿ ಹರಿನಾರಾಯಣ ಗೋವಿಂದ. ಹರಿ ಹರಿ ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಗೋವಿಂದ ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ
ಮುರಾರಿ ಗೋವಿಂದ. ಒಂದಷ್ಟು ವರ್ಷಗಳ ಹಿಂದೆ ಅಳಿಕೆಯ ಪ್ರೇಯರ್ ಹಾಲ್ನಲ್ಲಿ ನನ್ನ ಆ ಕಡೆ ಈ ಕಡೆ ಇರುವಂತಹ ಈರುವರು ಕೂಡ ಭಜನೆಯನ್ನು ಹಾಡ್ತಾ ಇದ್ರು. ನಾವೆಲ್ಲ ಅದನ್ನು ಫಾಲೋ ಮಾಡ್ತಾ ಇದ್ದೆವು. ಆ ದಿವಸಗಳ ನೆನಪಾಯಿತು. ಗಿರೀಶ್ ಅಣ್ಣನವರ ಭಜನೆಗಳು, ಡಾಕ್ಟರ್ ಪ್ರಖ್ಯಾತ್ ಭಾಗವತರ ಭಜನೆಗಳು, ಇವುಗಳೆಲ್ಲವೂ ಕೂಡ ಮತ್ತೊಮ್ಮೆ ಅನುರಣಿಸಿತು. ವಂದನೆಗಳು ಈರುವರಿಗೂ ಕೂಡ. ಯಕ್ಷಗಾನದ ವಿವಿಧ ಹಾಡುಗಳು, ಅದೇ ರೀತಿ ಭಜನೆಯ ಹಾಡುಗಳ ಮೂಲಕವಾಗಿ ಒಂದು ಸಂಪನ್ನ ಸ್ಥಿತಿಯನ್ನು ತಲುಪ್ತಾ ಇದ್ದೇವೆ. ಸುಮಾರು 1.5 ಗಂಟೆಗಳ ಕಾಲ, 1.25 ಗಂಟೆಗಳ ಕಾಲ ಗಾನವೈಭವ ಕಾರ್ಯಕ್ರಮ ನಡೆದು ಬಂತು, ಗೊತ್ತೇ ಆಗಲಿಲ್ಲ. ಯಕ್ಷಗಾನದ ಒಂದು ಮೋಡಿಯೇ ಹಾಗೆ, ಕೇಳ್ತಾ ಇದ್ದ ಹಾಗೆ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ. ಅದು ಇಂದು ನಿನ್ನೆಯದಲ್ಲ, ಹಲವು ಕಾಲಗಳಿಂದ ಬೆಳೆದು ಬಂದಂತಹ ಯಕ್ಷಗಾನದ ಗತಿಯೇ ಹಾಗೆ. ಈ ಯಕ್ಷಗಾನಕ್ಕಾಗಿ ದುಡಿದಂತಹ ಹಲವು ಹಿರಿಯರು, ಅವರಿಗೆ ಇಂತಹ ವ್ಯವಸ್ಥೆಗಳಿರಲಿಲ್ಲ, ಇಂತಹ ಅನುಕೂಲತೆಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ವಾಹನದ ಸೌಲಭ್ಯಗಳಾಗಲಿ, ಬೇಕಾದಂತಹ ಇತರ ಊಟೋಪಚಾರದ ಸೌಲಭ್ಯಗಳಾಗಲಿ ಯಾವುದೂ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಕ್ಷಗಾನವನ್ನು ಕಟ್ಟಿ ಬೆಳೆಸಿದಂತಹ ಹಲವು ಹಿರಿಯರನ್ನು ಈ ಕಾಲಕ್ಕೆ ನಾವು ಸ್ಮರಿಸಿಕೊಳ್ಳಬೇಕು. ಈಗಿನ ಕಲಾವಿದರು ಎಲ್ಲರೂ ಕೂಡ ಕಾಣಿಸಿಕೊಳ್ತಾರೆ, ಅಂತಹ ದೊಡ್ಡ ಸಮಸ್ಯೆಗಳಲ್ಲಿ ಯಾರೂ ಇಲ್ಲ. ಆದರೆ ಹಿಂದಿನವರು ಅನುಭವಿಸಿದಂತಹ ಸಮಸ್ಯೆಗಳು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತಿನ ಕಲಾವಿದರು ಬೆಳಗಿ ನಮ್ಮ ಮುಂದೆ ವಿಜೃಂಭಿಸುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಹಿರಿಯ ತಲೆಮಾರಿನ ಹೆಗಲ ಮೇಲೆ ಅವರು ನಿಂತಿದ್ದಾರೆ. ಹಿರಿಯ ತಲೆಮಾರು ಕೆಳಗಡೆ ಇದೆ, ಅವರು ಕಾಣಿಸಿಕೊಳ್ತಾ ಇಲ್ಲ. ಅವರ ಹೆಗಲ ಮೇಲೆ ಏರಿ ಪ್ರಸ್ತುತ ತಲೆಮಾರು ಕಾಣಿಸಿಕೊಳ್ತಾ ಇದೆ. ಆದ್ದರಿಂದ ಅಗಲಿ ಹೋದಂತಹ ಯಕ್ಷಗಾನಕ್ಕಾಗಿ ತಮ್ಮನ್ನು ತಾವು ಸವಿಸಿಕೊಂಡಂತಹ ಎಲ್ಲ ದಿವ್ಯಾತ್ಮಗಳನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ, ಕೊನೆಯದಾಗಿ ರಂಗನಾಯಕ ಪದ್ಯದ ಮೂಲಕವಾಗಿ ಈ ಒಂದು ಇಡೀ ಯಕ್ಷಗಾನ ವೈಭವಕ್ಕೆ ತೆರೆ ಎಳೀತಾ ಇದ್ದೇವೆ. ರಂಗನಾಯಕ ರಾಜೀವಲೋಚನ. ರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಯು ಏಳೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೇಲ ಕುಮಿತ ಪತಿಯ ನೆಪ್ಪಿಸಿದಳು ಅಂಗನೇ ಲಕುಮಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಶೃಂಗಾರದ ನಿದ್ದೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ರಂಗ ಏಳೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಚ್ಚಿ ತೆರೆದು ಬೇಗ ಈಕ್ಷಿಸಲ್ದು ಅಕ್ಷಿ ತೆರೆದು ತನ್ನ ವೀಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತಾ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಗುಟ್ಟುತ್ತಾ ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವ ರಂಗ ಶ್ರೀರಂಗನಾಯಕ
ರಾಜೀವ ಲೋಚನ ರಮಣನಿ ಬೆಳಗಾಯಿತೇಳೆನ್ನುತ್ತ ರಮಣನಿ ಬೆಳಗಾಯಿತೇಳೆನ್ನುತ್ತ ರಂಗ ಆದಿದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಆದಿದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ಶ್ರೀ ವೆಂಕಟನಾಯಕ ವೇದೋದ್ಧಾರ ಶ್ರೀ ವೆಂಕಟನಾಯಕ ವೇಣುಗಾನ ಪ್ರಿಯ ನಮೋ ನಮೋ ವೇಣುಗಾನವೇ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ನಾರಾಯಣ ತೇ ನಮೋ ನಮೋ ಜಯ ನಾರಾಯಣ ತೇ ನಮೋ ನಮೋ ನಾರಾಯಣ ನಾರಾಯಣ ನಾಮವೇ ಚಂದ ಜಯ ಜಯ ನಾರಾಯಣ 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 ಕರದುಳು ಪರಶುಭಾಂಗುಷಧಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರಿ ಆರತಿ ಎತ್ತಿರೆ ಮುಖದವಗೆ ಗಣಪತಿ ಶ್ರೀ ಸಾಯಿ ದೀಪ ಈ ಸುಂದರ ಆಲಯದ ಗೃಹ ಪ್ರವೇಶದ ಸುಸಂದರ್ಭದಲ್ಲಿ ಈ ಮನೆಯ ಹಿರಿಯರಾದಂತಹ ಶ್ರೀಮತಿ ಲೀಲಾ, ಶ್ರೀಯುತ ಲಾಲ್ ಮತ್ತು ಶ್ರೀಮತಿ ಭವ್ಯ, ಕುಮಾರಿ ಹಿಮಾನಿಯಂ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಗಾನಾರಾಧನೆಯನ್ನು ನಡೆಸಿಕೊಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೋತೃಗಳಾಗಿ ಇದು ತನಕ ಬಹಳಷ್ಟು ವಿದ್ವಜ್ಜನರು ಸಮಾಹಿತರಾಗಿದ್ದೀರಿ. ಎಲ್ಲರೂ ಕೂತು ಈ ಒಂದು ಗಾನ ವೈಭವದ ಒಂದು ರಸಾಯನದಲ್ಲಿ ತಾವು ಕೂಡ ತೊಡಗಿಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಇಲ್ಲಿಯವರೆಗೆ ನಿರೂಪಣೆ ಮಾಡಿದ ನಮ್ಮ ಆತ್ಮೀಯರಾದ ವಿಜಯಶಂಕರ ಆಳ್ವ ಇವರಿಗೆ ಕೂಡ ಧನ್ಯವಾದಗಳು. ನಮ್ಮ ಗೃಹ ಪ್ರವೇಶದ ಪ್ರಯುಕ್ತ ಗಾನವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಭಾಗವತರಾದಂತಹ ಶ್ರೀಯುತ ಗಿರೀಶ್ ರೈ ಕಕ್ಕೆಪದವು ಹಾಗೂ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅಳಿಕೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಚೈತನ್ಯ ಕೃಷ್ಣ ಪದ್ಯಾಣ, ಶ್ರೀಧರ್ ವಿಟ್ಲ ಮತ್ತು ಮುರಳೀಧರ ಭಟ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರು, ಕಲಾಭಿಮಾನಿಗಳು ಮತ್ತು ಎಲ್ಲ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.